ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೊತ್ತಿಲ್ಲ ಕಣ, ಅದನ್ನ ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ ಕಣ. ಓಕೆ ಅಂತ ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಆಕ್ಟಿಂಗ್ ಕೊಡ್ತಾರೆ, ನೋಡೋಣ ಫಸ್ಟ್, ಆಮೇಲೆ ನೋಡೋಣ. ಅದು ನೀನು ಫಸ್ಟ್ ಜಂಪ್ ಮಾಡ್ಬಿಡ್ತೀಯ ಎಷ್ಟು ತಕ್ಷಣ ನಾಳೆ ಸರ್ ನಾಳೆ ಅಂತ ಇರುತ್ತಾ. ಇವಾಗ ಸೇರಿಸಕ್ಕೆ ಶುರು ಮಾಡಿದ್ರಲ್ಲಪ್ಪ, ಸೇರೋಣ ಮಾಡೋಣ. ನಮ್ಗೇನು ಮಾಡಬಾರ್ದು ಅಂತ ಯಾವತ್ತಿದ್ವಲ್ಲ, ಮಧ್ಯೆ ಮಾಡಿದ್ವಲ್ಲ, ನಾವು ಒಂದೆರಡು ಸಿನಿಮಾನು ಮಾಡಿದ್ವಲ್ಲಪ್ಪ. ಆ ಥರ ಏನೂ ಇಲ್ಲ. ನಾಳೆನೂ ಬೆಳಗ್ಗೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ನಮ್ದೆಲ್ಲ ಕಮ್ಮಿ ಇದ್ದು ನೀವು ಆ್ಯಕ್ಟ್ ಮಾಡಿದ್ರೆ ಮಾಡ್ತೀವಿ. ನಾವು ಇಲ್ಲ, ನೀವೆಲ್ಲರೂ ಬೇಡ ಅಂತಿದ್ದೀರ ನನ್ನ ಬೇಡ ಅಂತೆಲ್ಲರೂ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಮಾಡಿದ್ರೆ ನಾನೇ ಮಾಡೋದು, ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿ ಜ್ಯೂಸ್ಗಳು ಉಂಟು ಅವಾಗಿತ್ತು. ಮಧ್ಯೆ ಬಂದು ಯಾರೇ ಬಂದು ಕೇಳಿದ್ರೆ ಒಂದ್ಸಲ ನಾನು ಮ್ಯೂಸಿಕ್ ಮಾಡ್ತೀನಿ ಸರ್ ಮಾಡ್ರಿ ಅಂತಲೇ ಹೇಳ್ತೀನಿ. ನಾನು ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಇವತ್ತರೆಗೂ ಹೇಳಿಲ್ಲ ಆ ಮಾತು. ನಾನು ಮಾಡ್ತೀನಿ ಅಂತ ಶುರು ಬಂದನಲ್ಲ ನಾನು, ಅದು ಏಕಾಂಗಿ ಮಲ್ಲವರೆಗೂ ಆಟ ಹಿಡ್ತಿದ್ದೆ ನಾನೇ ಮಾಡಬೇಕು ಅಂತ. ಅದಾದ್ಮೇಲೆ ಒಂದು ದಿವಸ ಆಟ ಹಿಡಿದಿಲ್ಲ. ಇದಾದ್ಮೇಲೆ ಹಂಸಲೆಕ್ಕ ಕೇಳಿದ್ರೆ ಮತ್ತೆ ಯಾರು ಕೇಳಿದ್ರೆ ಮಾಡ್ತೀನಿ ಅಂತ ಹಂಸಲೆಕ್ಕ ಕೇಳಿ ಮಾಡಿದ್ರೆ ಇನ್ನೂ ಖುಷಿನೇ ನಮ್ಗೆ, ಯಾರು ಬೇಡ ಅಂತ. ಯಾಕೆಂದ್ರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ, ಸಂಗೀತ, ತೆರೆ ಮೇಲೆ ಎಲ್ಲ ಒಂದ್ ಕಡೆ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದ್ ಕಡೆ ತುಂಬಾ ಬೇರೆಯವರು ಆಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾ ಇದ್ದಾವೆ. ನೀವು ಮತ್ತೆ ಅವರೆಲ್ಲ ಒಂದು ಸ್ಫೂರ್ತಿ ಆಗ್ಬೋದಾ ಬಂದು ಅಂತ ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲ ಒಂದೆರಡು ಗಳಿಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲ ಹೋಗ್ತಾರೆ. ದೇರ್ ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿ. ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ನೀವೇನಾದ್ರೆ ಸಿನಿಮಾಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರ ಸರ್. ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತ ಅಂದ್ರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು, ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದೀವಿ ತುಂಬಾ. ಓಕೆನಾ? ಯಾರು ಆ ಥರ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನ್ಗಂತಿದ್ದು ಎಲ್ಲ ಗ್ರಾಫಿಕ್ಸ್ ಅಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದ್ರೆ ನಿಮ್ ತರ ಹೆಣ್ಮಕ್ಳನ್ನ ನೀವು ಲೈಕ್ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಸರ್. ಸರ್ ನಾನು ಕರೆಕ್ಟ್ ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ತಿರುಗಿಸೋದು ಅದೆಲ್ಲ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಸೊ ನಿಮ್ಮಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರ್ಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ ಫ್ಯಾನ್ಸ್ ಇಂದ ಹಿಡಿದು ಮಾಡಿ. ಈ ಸಾಂಗ್ ಈ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತೀನಿ. ಅದೇ ದೊಡ್ಡ ವಿಷಯ. ನೀವು ಹಾಡ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಯಾರು ಸೇರಿ ಹಾಡ್ ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡಕ್ಕೆ. ನಾವು ಒಂದು ಹಾಡು ಈ ಶೋಗೆ ನಾವು ಒಂದು ಹಾಡು ಮಾಡಬೇಕು. ಆ ಹಾಡು ಹೇಗೆ ಹುಟ್ಟುತ್ತೆ ಅನ್ನೋದೇ ಕುತೂಹಲ. ಅದು ಶೋಲಿರುತ್ತೆ ಸರ್. ನಿಮ್ಮಿಬ್ರದ್ದು ಈ ಒಂದು ಸಾಂಗು ಒಂದು ಹಾಡಿಗೆ ಇನ್ಸ್ಪಿರೇಷನ್ ಬೇಕು. ಇನ್ಸ್ಪಿರೇಷನ್ ಪಕ್ಕದಲ್ಲಿರುತ್ತೆ. ಅವ್ರು ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅದನ್ನ ನೋಡಿ ಆ ಇನ್ಸ್ಪಿರೇಷನ್ ತಗೊಂಡು ನಾವು ಹೇಗೆ ಹಾಡು ಮಾಡ್ತೀವಿ ಅನ್ನೋದು ಚೆಕ್ ಮಾಡಿ, ಅವಾಗ ಹೂ ಇಸ್ ಕ್ರೇಜಿ, ಹೂ ಇಸ್ ಬ್ರಹ್ಮ ಎಲ್ಲ ಗೊತ್ತಾಗುತ್ತೆ. ನೀವು ಕರೆದ್ರೆ ಖಂಡಿತ ನಾವು ಬಂದು ನಾವು ಚೆಕ್ ಮಾಡ್ತೀವಿ ಸರ್. ನಮಗೂ ನೋಡೋ ಆಸೆ. ಇದೆಯಾ ನೀನು ಮುಖ ಕಾಣಿಸ್ತಾ ಇಲ್ಲ ಸರ್. ಇನ್ನೊಂದು, ಈಗ ನೀವು ಮಾಡಿರೋ ಸಾಂಗ್ ಈಗ ವೈರಲ್ ಆಗ್ತಿದೆ, ಏನ್ ಹುಡ್ದಿರೋ ಯಾಕೆ ಹಿಂಗ್ ಆಡ್ತಿರೋ ಅಂತ. ನಾನು ಯಾಕೆ ಹುಡುಗಿಯಾಗಿ ಪ್ರಶ್ನೆ, ಯಾಕೆ ಹುಡುಗರ್ಗೂ ಒಂದು ಸಾಂಗ್ ಬರ್ದಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸರ್ ನಿಮ್ ಸಾಂಗ್ ಈಗ ವೈರಲ್ ಆಗ್ತಿದೆ ಸರ್, ನೀವು ನೋಡಿದೀರಾ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಲಿರಿಕ್ಸ್, ನಾವ್ ಈಗ ಕೇಳ್ತಾ ಇದೀವಿ. ಸರ್ ನೋಡಿದಾರೆ ಅಂತ ಹೇಳಿದ್ವಿ. ಹೆಣ್ಮಕ್ಳು ನಿಮ್ ತರ ಯಾರು ತೋರ್ಸಲ್ಲ ಸರ್ ಅಂತ. ಈಗ ಆಗ್ಲೇ ಗಂಡ್ಮಕ್ಳು ಬರೀ ಅಂತೀಯ. ನೀನೇನ್ ನನ್ಗೆ ಹೇಳಿದ್ದು, ನೀವು ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ಹಿಂಗ್ ಹೇಳಿದ್ಬಿಟ್ಟು ಹಿಂಗ್ ಹಾಕಿ ಆ ತರ ಯಾರೋ ಮಾಡಲ್ಲ ಅಂತ ಹೇಳಿದ್ದು. ಆದ್ರೆ ಏನ್ ಹುಡುಗಿರೆ ಯಾಕೆ ಹಿಂಗ್ ಹಾಡ್ತೀರಿ ಅಂತ ಹೇಳ್ಬಿಟ್ಟು ಹುಡುಗಿರ್ ಬಗ್ಗೆನೇ ಯಾಕೆ ಬರೋದ್ರಿ? ನೀವಿಬ್ರು ಕಾಂಬಿನೇಷನ್ ಅಲ್ಲಿ ಹುಡುಗರ ಬಗ್ಗೆನೂ ಒಂದು ಸಾಂಗ್ ಬರ್ಬೋದಿತ್ತಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಯಾಕೆ ಹುಡುಗಿಯಾಗಿ ಅದಕ್ಕೆ ನೀನ್ ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಮಾಡಿ ಹುಡುಗರ ಬಗ್ಗೆ ಕಥೆ ಬರೆಯೋದಕ್ಕೆ ಒಂದು ತಗೊಂಬ, ಒಂದು ಸಿಚುವೇಶನ್ ತಗೊಂಬ. ಈ ಕಡೆ ಯಾರು ಇಲ್ವಾ ಕೇಳೋದು? ರವಿ ಸರ್.